ನಮಸ್ಕಾರ. ರಾಜ್ಯದ ಜನತೆ ಒಂದು ಸತ್ಯವನ್ನ ತಿಳಿಯಲು ಕಾಯ್ತಾ ಇದ್ದಾರೆ. ಒಂದು ಕಡೆ ಪುನೀತ್ ಕೆರೆಹಳ್ಳಿ ಸಮಾಜಕ್ಕೆ ಕಂಟಕವಾಗಿರುವಂತಹ, ದೇಶದ ಭದ್ರತೆಗೆ ಸವಾಲಾಗಿರುವಂತಹ ಅಕ್ರಮ ನುಸುಳುಕೋರರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಒಬ್ಬ ಸ್ವಯಂ ಘೋಷಿತ ಬುದ್ಧಿಜೀವಿ ಪತ್ರಕರ್ತ ಆತನನ್ನೇ ಟಾರ್ಗೆಟ್ ಮಾಡಿ ಸಂವಿಧಾನದ ಪಾಠವನ್ನ ಹೇಳಿ. ಯಾರಿ ಪತ್ರಕರ್ತ ಅಂತ ನಿಮ್ಗೆ ಕೇಳ್ಬೋದು. ಹೆಸರು ನವೀನ್ ಸೂರಂಜೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಇವರನ್ನ ಪ್ರೀತಿಯಿಂದಲೋ ಅಥವಾ ಇವರ ದ್ವಂದ್ವ ನೀತಿ ನೋಡಿ ವ್ಯಂಗ್ಯವಾಗಿಯೋ ನದೀಮ್ ಸೂರಂಜೆ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಇವರ ಇತಿಹಾಸ ನೋಡಿದ್ರೆ ಬಹುಶಃ ನಿಮಗೂ ಅರ್ಥ ಆಗಬಹುದು. ಇವತ್ತು ಈ ನದೀಮ್ ಸೂರಂಜೆ ಅವರ ಅಸಲಿ ಮುಖವಾಡವನ್ನ ಕಳ್ಚನ. ಲೆಟ್ಸ್ ಎಕ್ಸ್ಪೋಸ್ ದಿ ಸೋಡೋ ಸೆಕ್ಯುಲರಿಸ್ಟ್. ಮಿಸ್ಟರ್ ಸೂರಂಜೆ, ನೀವು ಪುನೀತ್ ಕೆರೆಹಳ್ಳಿಗೆ ಆಧಾರ್ ಚೆಕ್ ಮಾಡೋ ಅಧಿಕಾರ ಕೊಟ್ಟಿದ್ಯಾರು ಅಂತ ಕೇಳಿದ್ದೀರಾ. ಸೆಕ್ಷನ್ 29 ಮತ್ತು ಸೆಕ್ಷನ್ 37 ಬಗ್ಗೆ ಭಾಷಣ ಕೂಡ ಬಿಗಿದಿದ್ದೀರಾ. ನಂದೊಂದು ನೇರವಾದಂತಹ ಪ್ರಶ್ನೆ ಕೇಳ್ತೀನಿ. ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ಹರಡಿಕೊಂಡಿರುವಂತಹ ಅಕ್ರಮ ಬಾಂಗ್ಲಾದೇಶಿಗಳು ಫೇಕ್ ಆಧಾರ್ ಕಾರ್ಡ್ ಇಟ್ಕೊಂಡು ಮೆರೀತಿದ್ದಾರಲ್ಲ, ಅವರ ಬಗ್ಗೆ ನಿಮಗೂ ಎಂದಾದ್ರೂ ಚಿಂತೆ ಆಗಿದೆಯಾ? ಭಯ ಆಗಿದೆಯಾ? ದೇಶದ ಭದ್ರತೆಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಆದ್ರೂ ಇದೆಯಾ? ಅವರು ಅಮಾಯಕ ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು ಅಂತ ನಿಮಗೆ ಸರ್ಟಿಫಿಕೇಟ್ ಕೊಡೋಕೆ ಅಧಿಕಾರ ಕೊಟ್ಟಿದ್ಯಾರ್ರಿ? ಪೊಲೀಸರು ಮಾಡಬೇಕಾದ ಕೆಲಸವನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಿಸ್ಕ್ ತಗೊಂಡ್ ಮಾಡಿದ್ರೆ ನಿಮ್ಮ ಹೊಟ್ಟೆಲಿ ಉರಿಯಾಕೆ? ನಿಮಗೆ ದೇಶದ ಭದ್ರತೆ ಮುಖ್ಯನಾ ಅಥವಾ ನಿಮ್ಮ ಹೋಲೈಕೆ ರಾಜಕಾರಣ ಅಜೆಂಡಾ ಮುಖ್ಯನಾ? ಆದ್ರೆ ವೀಕ್ಷಕರೇ, ಇವರ ಅಸಲಿ ಬಣ್ಣ ಇದಲ್ಲ. ಇವರ ಹಿಪೋಕ್ರಸಿ ಇರೋದು ಬೇರೆ ಕಡೆ. ಮಿಸ್ಟರ್ ನವೀನ್ ಅಲಿಯಾಸ್ ನದೀಮ್, ಇದೇ ನೀವು ಅಲ್ವಾ ಮೊನ್ನೆ ಧರ್ಮಸ್ಥಳದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುವವರನ್ನ ಬೆಂಬಲಿಸಿದ್ದು? ಯಾವ ಇತಿಹಾಸ ಓದಿದ್ದರೋ ನಮಗ್ ಗೊತ್ತಿಲ್ಲ. ಧರ್ಮಸ್ಥಳದ ಸಾಕ್ಷಾತ್ ಮಂಜುನಾಥ ಸ್ವಾಮಿ ಮತ್ತು ಬೆಟ್ಟದ ಮೇಲಿರುವಂತಹ ಅಣ್ಣಪ್ಪ ಸ್ವಾಮಿಯನ್ನ ಇವರು ಹಿಂದೂ ದೇವರುಗಳಲ್ಲ, ಇವರು ಬೌದ್ಧರು, ದೇ ಆರ್ ಬುದ್ಧಿಸ್ಟ್ ಡೈಟೀಸ್ ಅಂತ ಇತಿಹಾಸ ತಿರುಚುವ ಹೇಯ ಕೃತ್ಯವನ್ನ ಮಾಡಿದ್ರಲ್ಲ, ಆಗ ನಿಮಗೆ ಯಾರ ಅಧಿಕಾರ ಕೊಟ್ಟಿದ್ದು? ಹೂ ಗೇವ್ ಯು ದಿ ಅಥಾರಿಟಿ ಟು ಟ್ವಿಸ್ಟ್ ಅವರ್ ಹಿಸ್ಟ್ರಿ? ಕೋಟ್ಯಾಂತರ ಭಕ್ತರು ನಂಬಿಕೆಯ ಕೇಂದ್ರವಾದ ಧರ್ಮಸ್ಥಳದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ ಬುರ್ಡೆ ಗ್ಯಾಂಗ್ ಪರವಾಗಿ ನಿಂತ್ಕೊಂಡ್ರಲ್ರಿ. ಅವ್ರು ಏನ್ ಮಾಡ್ತಾರ? ಅವ್ರ ಕಾನೂನು ನಾವು ವ್ಯವಸ್ಥೆ ಮಾಡ್ಕೊಡ್ತಾ ಇದೀವಿ, ಸೌಜನ್ಯ ಪ್ರಕರಣದಲ್ಲಿ ನಾವು ನ್ಯಾಯ ಕೊಡಿಸ್ತೀವಿ, ಧರ್ಮಸ್ಥಳದಲ್ಲಿ ನಡೆದಂತಹ ದೌರ್ಜನ್ಯಗಳಿಗೆ ನಾವು ಹೋರಾಟವನ್ನ ಮಾಡ್ತೀವಿ ಅದೆಲ್ಲ ಮಾತಾಡಿದ್ರಲ್ಲ. ಬುರ್ಡೆ ಪ್ರಕರಣ ಈಗ SIT ಮುಂದೆ ಬೆತ್ತಲಾಯ್ತಲ್ಲ, ಆಗೆಲ್ಲೋಗಿತ್ತು ನಿಮ್ಮ ಕಾನೂನು ಪ್ರಜ್ಞೆ? ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವುದು ಯಾವ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಸ್ವಾಮಿ. ನೀವು ಹೇಳಿ, ನೀವು ಪತ್ರಕರ್ತರಲ್ವೇ, ನಿಮಗೆ ಗೊತ್ತಿರುತ್ತೆ. ಇವರ ದ್ವಂದ್ವ ನೀತಿ ನೋಡಿ ಇವರ ಪುಸ್ತಕ ಬರೀತಾರೆ. ಯಾವ್ದ್ರ ಬಗ್ಗೆ? ಮುಸ್ಲಿಂ ಇತಿಹಾಸದ ಬಗ್ಗೆ. ಬಹಳ ಸಂತೋಷ, ಬರೀರಿ. ಆದ್ರೆ ಅದೇ ಲೇಖನಿ ಹಿಂದೂ ಧರ್ಮದ ವಿಷಯಕ್ಕೆ ಬಂದಾಗ ವಿಷಾಕಾರತೆ ಯಾಕೆ? ನಮ್ಮ ಹಿಂದೂ ಪೂಜಾ ವಿಧಾನಗಳು, ನಮ್ಮ ಆಚರಣೆಗಳು, ನಮ್ಮ ದೇವರು, ನಮ್ಮ ದೇವಸ್ಥಾನಗಳು ಅಂದ ಕೂಡಲೇ ಇವರಿಗೆ ಅದರಲ್ಲಿ ತಪ್ಪುಗಳೇ ಕಾಣ್ತವೆ. ಟೀಕೆ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ನಿಮ್ಮ ಪಾಂಡಿತ್ಯ ಕೇವಲ ಹಿಂದೂ ಧರ್ಮವನ್ನ ಹೀಯಾಳಿಸೋಕೆ ಮಾತ್ರ ಸೀಮಿತನಾ? ಇಸ್ಲಾಂ ಬಗ್ಗೆ ಬರೆಯುವಾಗ ಇರುವ ಭಕ್ತಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಾಗ ಎಲ್ಲೋಗುತ್ತೆ? ಅದಕ್ಕೆ ಅಲ್ವಾ ಜನ ನಿಮ್ಮನ್ನ ನದೀಮ್ ಸೂರಂಜೆ ಅಂತ ಕರೆಯೋದು. ನವೀನ್ ಅವರೇ, ಕೊನೆಯದಾಗ ಒಂದು ಮಾತು. ನೀವು ಪುನೀತ್ ಕೆರೆಹಳ್ಳಿಯನ್ನ ಕೋಮುವಾದಿ, ಕೊಲೆ ಆರೋಪಿ ಅಂತ ಕರೀತೀರಾ. ಆದರೆ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮೇಲೆ, ಅಮಾಯಕ ಕುಟುಂಬದ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿಸ್ತಾ ಇದ್ದೀರಲ್ಲ, ಸಮಾಜದಲ್ಲಿ ದ್ವೇಷದ ವಿಷಬೀಜವನ್ನ ಬಿತ್ತಿದವರನ್ನ ನಿಮ್ಮನ್ನ ಏನೆಂದು ಕರೆಯಬೇಕು? ನೀವು ಕರ್ಕತ್ತೀರಿ ಸಾಮಾಜಿಕ ಹೋರಾಟಗಾರರು ಅಂತ. ವಾಟ್ ಹಿಪೋಕ್ರಸಿ. ನಿಮ್ಮ ಈ ಬೂಟಾಟಿಕೆ ಇನ್ನು ನಡೆಯಲ್ಲ. ಅಕ್ರಮ ವಲಸಿಗರ ಪರವಾಗಿ ವಕಾಲತ್ತು ವಹಿಸುವ ನೀವು ದೇಶಕ್ಕಾಗಿ ಹೋರಾಡುವವರನ್ನ ಪ್ರಶ್ನಿಸುವ ನೈತಿಕ ಹಕ್ಕು ಕಳೆದುಕೊಂಡಿದ್ದೀರಿ. ಯು ಹ್ಯಾವ್ ಲಾಸ್ಟ್ ಅ ಮಾರಲ್ ರೈಟ್. ಜನರೇ, ಇಂಥವರನ್ನ ಗುರುತಿಸಿ ಇವರ ಮಾನದಂಡವನ್ನ, ಇವರ ಅಜೆಂಡಾವನ್ನ ಅರ್ಥ ಮಾಡ್ಕೊಳ್ಳಿ. ಸತ್ಯ ಯಾವತ್ತೂ ಸತ್ಯವೇ. ಧರ್ಮಸ್ಥಳ ಸತ್ಯದಲ್ಲಿ ಗೆದ್ದಿದೆ, ಮುಂದೆಯೂ ಗೆಲ್ಲುತ್ತೆ. ಈ ವಿಡಿಯೋನ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನಿಗೂ ಶೇರ್ ಮಾಡಿ, ಅವ್ರಿಗೆ ತಲುಪಲಿ. ದೇಶ ವಿರೋಧಿ ಶಕ್ತಿಗಳಿಗೆ ಮತ್ತು ಅವರಿಗೆ ಸಪೋರ್ಟ್ ಮಾಡುವ ಇಂತಹ ಸುಡೋ ಸೆಕ್ಯುಲರ್ಗಳಿಗೆ ತಕ್ಕ ಪಾಠ ಕಲಿಸ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಧರ್ಮೋ ರಕ್ಷಿತಿ ರಕ್ಷಿತ.